ಹೈಡ್ರೋಸಾಲ್ಯುಬಲ್ ಆ್ಯಂಡ್ ಲಿಪೋಸಾಲ್ಯುಬಲ್ ವ್ಯಾಕ್ಸ್. ಹೈಡ್ರೋಸಾಲ್ಯುಬಲ್ ಅಂತಂದರೆ ವಾಟರ್ ಬೇಸ್ಡ್ ವ್ಯಾಕ್ಸು, ಲಿಪೋಸಾಲ್ಯುಬಲ್ ಅಂತಂದರೆ ಆಯಿಲ್ ಬೇಸ್ಡ್ ವ್ಯಾಕ್ಸು. ಇದನ್ನು ನಾವು ಕಾಮನಾಗಿ ಕರಿತಾ ಇರೋದು ಅಂದರೆ ಹಾರ್ಡ್ ವ್ಯಾಕ್ಸು ಮತ್ತು ಸಾಫ್ಟ್ ವ್ಯಾಕ್ಸ್ ಅಂತ ಕರಿತಾ ಇದ್ದೀವಿ. ಈ ಎರಡು ವ್ಯಾಕ್ಸ್ ಇಂಡಿವಿಜುವಲ್ ಆಗಿನೂ ಕೂಡ ಬೆಸ್ಟ್ ಆಗಿದೆ. ಬಟ್ ಅದರಲ್ಲೂ ಕೆಲವೊಂದು ಪರ್ಟಿಕ್ಯುಲರ್ ಪಾಯಿಂಟ್ ನಾನು ಹಾರ್ಡ್ ವ್ಯಾಕ್ಸ್ ಬಗ್ಗೆ ಹೇಳಬೇಕು ಅನ್ಕೋತೀನಿ. ಯಾಕಂತಂದರೆ ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇದೆ. ನನಗೆ ವ್ಯಾಕ್ಸ್ ಮಾಡಿದ ತಕ್ಷಣ ತುಂಬ ರ್ಯಾಷಸ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಆಮೇಲೆ ಡ್ರೈನೆಸ್ ಫೀಲ್ ಮಾಡ್ತೀನಿ. ಸೊ ಹಾಗಾಗಿ ಯಾವ್ದು ಬೆಸ್ಟು ಅಂತ ಹೇಳ್ತಾರಲ್ಲ, ಅವರಿಗೆ ಇದು ನಾನು ಸಜೆಸ್ಟ್ ಮಾಡ್ತಾ ಇರೋದು. ಅಂಥ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ನಾನು ಹೇಳೋದು ಅಂದರೆ ಹಾರ್ಡ್ ವ್ಯಾಕ್ಸು. ಯಾಕಂದರೆ ಹಾರ್ಡ್ ವ್ಯಾಕ್ಸು ಆಯಿಲ್ ಬೇಸ್ಡ್ ವ್ಯಾಕ್ಸ್ ಆಗಿರೋದ್ರಿಂದ ಈ ರೀತಿ ಯಾವುದೇ ಇರಿಟೇಷನ್ ಆಗಲ್ಲ. ಹಾಗೆಯೇ ವ್ಯಾಕ್ಸ್ ಮಾಡಾದ್ಮೇಲೆ ಸ್ಕಿನ್ ಡ್ರೈ ಅಥವಾ ಇರಿಟೇಟ್ ಅಥವಾ ಇಚ್ಚಿ ಇದ್ಯಾವುದಕ್ಕೂ ಕೂಡ ಪ್ರಮೋಟ್ ಆಗಲ್ಲ. ಕಂಪೇರ್ ಟು ಅದರ್ ವ್ಯಾಕ್ಸಸ್, ಹಾರ್ಡ್ ವ್ಯಾಕ್ಸ್ ಬಂದ್ಬಿಟ್ಟು ಲೆಸ್ ಪೇನ್ಫುಲ್ ಆಗಿರುತ್ತೆ. ಯಾಕಂದರೆ 70% ಹೇರಿಗೆ ಕಚ್ಕೊಳ್ಳುತ್ತೆ, ಓನ್ಲಿ 30% ಸ್ಕಿನ್ನಿಗೆ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಲೆಸ್ ಪೇನ್ಫುಲ್ ಆಗಿರುತ್ತೆ. ಜೊತೆಗೆ ಇನ್ಗ್ರೋತ್ ಇಶ್ಯೂಗೆ ಈ ವ್ಯಾಕ್ಸು ಬೆಸ್ಟ್ ಸೊಲ್ಯೂಷನ್ ಆಗಿರುತ್ತೆ. ಈಗ ಆಲ್ರೆಡಿ ಇನ್ಗ್ರೋತ್ ಇತ್ತು ಅಂದ್ರೂ ಕೂಡ ಅದನ್ನು ಎಫೆಕ್ಟಿವ್ ಆಗಿ ಕಡಿಮೆ ಮಾಡ್ಕೊಂಡು ಹೋಗುತ್ತೆ. ಜೊತೆಗೆ ಯಾವುದೇ ಹೊಸ ಇನ್ಗ್ರೋತ್ ಕೂಡ ಅಪಿಯರ್ ಆಗಲ್ಲ. ವಿತ್ ದ ಟೈಮು ಹೇರ್ ಗ್ರೋತ್ ಕೂಡ ಗ್ರಾಸ್ಟಿಕ್ ಆಗಿ ಕಡಿಮೆ ಹಾಕೊಂಡು ಹೋಗುತ್ತೆ. ಆಮೇಲೆ ಯಾರಿಗೆಲ್ಲ ಕೆರಾಸಿಸ್ ಪಿಲ್ಲರ್ ಪ್ರಾಬ್ಲಮ್ ಇದೆಯೋ, ಅಂದರೆ ಚಿಕನ್ ಸ್ಕಿನ್ ಅಥವಾ ಸ್ಟ್ರಾಬೆರಿ ಸ್ಕಿನ್ ಅಂತ ಹೇಳ್ತೀವಲ್ಲ, ಅವರು ಕೂಡ ಇದು ಬೆಸ್ಟ್ ಸೊಲ್ಯೂಷನ್ ಆಗಿರುತ್ತೆ. ಇಲ್ಲಿ ನಾವು ಮೈಂಡ್ ಮಾಡಬೇಕಾಗಿರೋ ಒಂದು ಪಾಯಿಂಟ್ ಏನು ಅಂದರೆ ಅದು ವ್ಯಾಕ್ಸ್ನ ವಿಸ್ಕೋಸಿಟಿ. ವ್ಯಾಕ್ಸ್ ಯಾವುದೇ ಕಾರಣಕ್ಕೂ ತುಂಬ ಲಿಕ್ವಿಡ್ ಫಾರ್ಮಿಗೆ ಟರ್ನ್ ಆಗಲೇಕೂಡದು. ಸಿನ್ಸ್ ಇದರಲ್ಲಿ ಆಯಿಲ್ ಇರೋದ್ರಿಂದ ಅಪ್ಲೈ ಮಾಡಿದ್ವಿ ಅಂದರೆ, ಅಷ್ಟೊಂದು ಲಿಕ್ವಿಡ್ ಫಾರ್ಮಲ್ಲಿ ನಾವು ಅಪ್ಲೈ ಮಾಡಿದ್ವಿ ಅಂದರೆ ಸ್ಕಿನ್ನು ಡೆಫಿನೆಟ್ ಆಗಿ ಬರ್ನ್ ಆಗುತ್ತೆ. ಸೊ ಹಾಗಾಗಿ ನಾವು ಸೆಮಿ ಲಿಕ್ವಿಡ್ ಫಾರ್ಮಲ್ಲೇ ಅಪ್ಲೈ ಮಾಡಿದ್ರೆ ಹೇರ್ ಕೂಡ ತುಂಬ ಚೆನ್ನಾಗಿ ಎತ್ಕೊಂಡು ಬರುತ್ತೆ. ಹಾಗೆ ಅದ್ರ ಜೊತೆಗೆ ಯಾವುದೇ ಬರ್ನ್ ಕೂಡ ಇರೋಲ್ಲ, ಟ್ಯಾನ್ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ.